ಗುರು ಅಂಡರ್ ಪಾಸ್ ಯಾವುದು? ಅಂಡರ್ ಪಾಸ್ ಹಂಗೋಗಿ ಒಳಗಡೆನಾ? ನಾನು ಪಾಡಿಗೆ ಹೋಗ್ತೀನಿ, ನೋಡೋಣ. ಇಲ್ಲಮ್ಮ ಓಕೆ. ಭಯನೇ ಇಲ್ವಲ್ಲ, ಇವ್ರು ಪೊಲೀಸ್ ಇಲ್ಲಿ ನಿಂತಿದ್ದಾರೆ. ತೋರಿಸ್ತೀನಿ ನೋಡಿ ಎಷ್ಟು ಯಾವ ಥರ ಅಂತ. ಈ ಥರ ಹಿಡ್ಕೊಂಡು ಹೋಗಿ, ಅದು ಈ ಸೆಕೆಯಲ್ಲಿ ಜಾಕೆಟೆಲ್ಲ ಹಾಕ್ಕೊಂಡು ಹೋಗಿ ನಾನು ಮಾಡಿರೋದು. ಸೊ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಗೈಸ್, ನಾವಿವಾಗ ಅಂಡರ್ ಪಾಸ್ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ಈಗ ಅಂಡರ್ ಪಾಸ್ ಒಳಗಡೆ ಬಂದ್ವಿ. ಇಲ್ಲೂ ಇದ್ದಾರಾ ಇಲ್ವಾ ಅಂತ ನಿಜವಾಗ್ಲೂ ಗೊತ್ತಿಲ್ಲ, ನೋಡೋಣ. ಸೊ ಇವಾಗ ನೋಡಿ ಅಂಡರ್ ಪಾಸ್ ಒಳಗಡೆ. ಬಟ್ ಇಲ್ಲಿ ಫುಲ್ಲು ಕತ್ಲೆ ಇದೆ, ಏನೂ ಕಾಣಿಸ್ತಾ ಇಲ್ಲ. ಒಂದು ಸ್ವಲ್ಪ ಬೇಗ ಬರಬೇಕಾಗಿತ್ತು ಅನ್ಕೋತೀನಿ. ಇಲ್ಲೇನೂ ಇಲ್ಲ. ಇದು ಅಂಡರ್ ಪಾಸೇನಾ? ನಾನು ಜಾಸ್ತಿ ಮೆಜೆಸ್ಟಿಕ್ಕಿಗೆ ಬರಲ್ಲ, ಸೊ ಇದೆಲ್ಲ ಅನ್ಕೋತೀನಿ. ಅಂಡರ್ ಪಾಸ್ ಇದಲ್ವಲ್ಲ. ಅಂಡರ್ ಪಾಸ್ ಯಾವುದು? ಎಲ್ಲಿರೋದು ಗುರು? ಅಂಡರ್ ಪಾಸ್ ಯಾವುದು? ಅಂಡರ್ ಪಾಸ್ ಹಂಗೋಗಿ ಒಳಗಡೆನಾ? ಸರ್ ಸ್ಟ್ರೈಟ್ ಹೋಗ್ಬಿಟ್ಟು ಒಳಗಡೆ ಹೋಗೋದಂತೆ. ಸೊ ಇವಾಗ ಅಲ್ಲಿಂದ ಸ್ಟಾರ್ಟ್ ಅನಿಸುತ್ತೆ ಅಂಡರ್ ಪಾಸು. ಭಯ್ಯ, ಅಂಡರ್ ಪಾಸ್ ಒಳಗಡೆನೇ ಇದ್ದಾರೆ. ಅಂಡರ್ ಪಾಸ್ ಒಳಗಡೆನೇ ಇದ್ದಾರೆ. ನಾನು ನನ್ನ ಪಾಡಿಗೆ ಹೋಗ್ತೀನಿ, ನೋಡೋಣ. ಇಲ್ಲಮ್ಮ ಓಕೆ. ಎಂಟ್ರೆನ್ಸಲ್ಲೇ ಇದ್ದಾರೆ ಗೈಸ್. ಆ ಕಡೆ ಹೋಗೋನು ಈ ಕಡೆ ಬಂದುಬಿಟ್ಟೆ, ಭಯ ಆಗ್ಬಿಡ್ತು ಒಂದು ಸೆಕೆಂಡು. ಏನು ಚೇಂಜ್ ಆಗಿಲ್ಲ ಗೈಸ್, ಇಲ್ಲಿ ಪ್ರತಿಯೊಂದು ಹಂಗೆ ನಡೀತಾ ಇದೆ. ಸರ್, ಪೊಲೀಸ್ ಬಂದಿದ ತಕ್ಷಣ ಓಡೋಗ್ತಾರೆ ಅನಿಸುತ್ತೆ. ಪೊಲೀಸ್ ಬಂದರು. ಒಂದು ಗಾಡಿ ನಿಲ್ಲಿಸಿರಿ ನೋಡಿ, ಪೊಲೀಸ್ ಬಂದಿದ್ದಾರೆ. ಸೊ ಪೊಲೀಸ್ ಬಂದಿದ ತಕ್ಷಣ ಅವರೆಲ್ಲ ಇಲ್ಲಿಂದ ಖಾಲಿ ಆಗ್ತಾರೆ. ನೋಡೋಣ ಪೊಲೀಸ್ ಏನು ಮಾಡ್ತಾರೆ ಅಂತ. ಇಲ್ಲ ಗೈಸ್, ಯಾರೂ ಇಲ್ಲ. ಪೊಲೀಸ್ ಬಂದಿದ ತಕ್ಷಣ ಓಡೋಗಿದ್ದಾರೆ. ಪೊಲೀಸ್ ಬಂದಿದ ತಕ್ಷಣ ಎಲ್ಲರೂ ಹೋಗ್ತಾ ಇದ್ದಾರೆ. ಬಟ್ ಇನ್ನಿಲ್ಲೂ ಇಲ್ಲಿ ನಡೀತಾ ಇದೆಯಲ್ಲ ಅಂತ ನನಗೆ ಆಶ್ಚರ್ಯ ಆಗ್ತಾ ಇರೋದು. ಅಷ್ಟೆಲ್ಲ ವೀಡಿಯೋ ಮಾಡಿ ಎಷ್ಟು ಜನ ಯೂಟ್ಯೂಬರ್ಸ್ ಬಂದು ಪ್ರತಿಭಟನೆ ಅದು ಇದು, ಬಟ್ ಇನ್ನೂ ನಡೀತಾ ಇದೆಯಲ್ಲ. ಈಗ ಒಳಗಡೆ ಹೋಗೋಕ್ಕೆ ಭಯ ಆಗ್ತಾಯಿದೆ ನನಗೆ. ಏನಾದರೂ ಆಗ್ಬಿಡುತ್ತಾ ಅಂತ ಭಯ ಆಗ್ತಾಯಿದೆ. ಕ್ಯಾಮ್ರಾ ನೋಡಿದ್ರೇ ಭಯ ಆಗ್ತಾ ಇರೋದು ನನಗೆ. ಬಟ್ ಇದು ಖರೀದಾಗಿರೋದ್ರಿಂದ ಗೊತ್ತಾಗಲ್ಲ ಅನಿಸುತ್ತೆ. ಹೋಗೋಣ ನಾವು. ಇಲ್ಲೆಲ್ಲೂ ಇಲ್ಲ ಅನಿಸುತ್ತೆ. ಓ ಗೈಸ್, ಇಲ್ಲೇ ಇದ್ದಾರೆ ಗೈಸು, ಇಲ್ಲೇ ಇದ್ದಾರೆ. ಇವಾಗ ನಾನು ಈ ಕಡೆಯಿಂದ ಆ ಕಡೆಗೆ ಹೋಗ್ತೀನಿ. ಧೈರ್ಯ ಮಾಡಿ ಹೋಗ್ತಾ ಇದ್ದೀನಿ, ಏನಾಗುತ್ತೆ ಗೊತ್ತಿಲ್ಲ. ನನ್ನ ಪಾಡಿಗೆ ನಾನು ಹೋಗ್ತೀನಿ ನೋಡಿ. ಈ ಸೈಡಲ್ಲಿ, ಆ ಕಡೆ ಸೈಡಲ್ಲಿ ನಿಂತಿದ್ದಾರೆ ಅವರು. ಸೈಡಲ್ಲಿ ಅಲ್ಲಿ ನಿಂತಿದ್ದಾರೆ ನೋಡಿ. ಅಲ್ಲಿ ನೋಡಿದ್ರಾ? ಇಲ್ಲೇ ಅಲ್ವಾ ಅದೆಲ್ಲ ನಡೆದಿದ್ದು. ಇನ್ನೂ ಇಲ್ಲೇ ಅವ್ರು ನೋಡಿ ಯಾವ ಧೈರ್ಯದಲ್ಲಿ ನಿಂತಿದ್ದಾರೆ ಅಂತ. ಇಲ್ಲಿ ನೋಡಿ, ಅವ್ರು ಹೋಗಿದ ತಕ್ಷಣ ಇವರೆಲ್ಲ ರೆಡಿ ಆದರು. ವಯಸ್ಸಿಲ್ಲ ಅದೇ ವಯಸ್ಸಲ್ಲಿ
ಎಲ್ಲ ಫುಲ್ ಅವರೇ ನಿಂತಿರೋದು. ಭಯ ಫುಲ್ ಅವರೇ. ಏನಣ್ಣ ಇದು? ಏನು ಗೈಸ್ ಇದು? ಹೆಂಗೆ ನಡ್ಕೊ ಬಾ. ಗೈಸ್ ಏನು ಗೈಸ್ ಇದು? ಅವ್ರ ಗ್ಯಾಂಗೇ ಇದೆ ಅಲ್ಲಿ. ನಮ್ಗೆ ದಾಟೋಕ್ಕೆ ಭಯ ಆಗ್ತಾ ಇದೆ. ಏನೋ ಒಂದು ಮಾಡ್ಕೊಂಡು ದಾಟಾನ. ಇನ್ ಕೇಸ್ ಏನಾದರೂ ಆದರೂ ನನಗೆ ಗೊತ್ತಿಲ್ಲ ಗೈಸ್. ನೀವು ನೋಡ್ತಾ ಇರ್ಬೋದು, ಎಲ್ಲ ಅವರೇ ಇರೋದು. ಪ್ರತಿಯೊಬ್ಬರು ಅಲ್ಲೇ ಈಗ ಹೆಣ್ಮಕ್ಳು ಎಲ್ಲರೂ ನಡ್ಕೊಂಡಿದ್ದಾರೆ. ಬಟ್ ಫುಲ್ ಅವರೇ ಇರೋದು. ಹುಡುಗಿರು ಪ್ರತಿಯೊಬ್ಬರು ಅವರೇ ಇರೋದು ಗೈಸ್. ಇಲ್ಲಿ ಎಲ್ಲರೂ ಅವ್ರನ್ನೇ ನೋಡ್ತಾ ಇದ್ದಾರೆ. ಇಲ್ಲಿ ಪ್ರತಿಯೊಬ್ಬರು ಅವರೇ. ಏನಿದು ಅಂತ? ಇದು ಬೆಂಗಳೂರ ಇಲ್ಲ ಕಾಮಾಕ್ಷಿಪುರಮ ಗೈಸ್? ಇದು ಪ್ರತಿಯೊಬ್ಬರು ಅವರೇ. ಪೊಲೀಸ್ ಅಲ್ಲೇ ಇದ್ದಾರಲ್ಲ, ಅವ್ರು ಅಲ್ಲಿ ನಿಂತಿದ್ದಾರೆ. ಅವ್ರು ಅಲ್ಲಿ ನಿಂತಿದ್ದಾರೆ, ಪೊಲೀಸಲ್ಲಿದ್ದಾರೆ. ಏನು ಒಂದು ಭಯ ಇಲ್ಲ, ಏನಿಲ್ಲ. ಅಲ್ಲಿ ಪೊಲೀಸಲ್ಲಿದ್ದಾರೆ ನೋಡಿ, ಇವ್ರು ಇಲ್ಲಿ ನಿಂತಿದ್ದಾರೆ. ಏನಿದು ಅಂತ? ಯಪ್ಪ, ಭಯನೇ ಇಲ್ವಾ ಅವರಿಗೆ? ಏನು ಕತೆ ಗುರು ಇದು? ಏನು ಕತೆ ಅಂತ ನಿಮಗೆ ಎಕ್ಸಾಕ್ಟಾಗಿ ಕಾಣಿಸ್ತಿದೆಯಾ ಅಂತ ಗೊತ್ತಿಲ್ಲ ನನಗೆ. ಬಟ್ ನಾನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲೇ ಜಾಸ್ತಿ ಹೊತ್ತು ನಿಂತರೆ ಪ್ರಾಬ್ಲಮ್ ಆಗುತ್ತೆ ನನಗೆ. ಪೊಲೀಸ್ ತಾನೇ ಇವರು? ಮಧ್ಯಾಹ್ನನೇ ಮಧ್ಯಾಹ್ನ 6 ಗಂಟೆನೂ ಕಳೆದಿಲ್ಲ ಅಲ್ಲ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲ. ಈ ಕಡೆ ನಾನು ಪ್ಯಾನ್ ಮಾಡ್ತೀನಿ ನೋಡಿ, ಫುಲ್ ಝೂಮ್ ಮಾಡಿ. ಫುಲ್ ಝೂಮ್ ಆಗಿದೆ. ಬಟ್ ಆ ಕಡೆ ತಿರುಗಿದ್ರೆ ಈ ಕಡೆ ಮೇಲ್ಗಡೆ ಕಾಣಿಸ್ತಾ ಇದೆ. ತೋರಿಸ್ತೀನಿ ನೋಡಿ, ಸ್ವಲ್ಪ ಮೇಲೆ ಮಾಡಿ ಯಾವ ಥರ ಕಾಣುತ್ತೆ ಅಂತ ಗೊತ್ತಿಲ್ಲ ಗೈಸ್. ಅದೇ ಒಂದು ಪ್ರಾಬ್ಲಮ್ ಆಗ್ತಾ ಇರೋದು. ಅಲ್ಲಿ ನೋಡ್ತಾ ಇದ್ರಲ್ಲ, ಅಲ್ಲಿ ನೋಡಿ, ಅಲ್ಲಿ ನಿಂತಿದ್ದಾರೆ ನೋಡಿ ಆಟೋದ ಹತ್ರ. ಅವರೆಲ್ಲ ಅವರೇ, ಫುಲ್ ಅವರೇ ಗೈಸ್. ಅದೆಲ್ಲ ಎಲ್ಲ ಅವರೇ ನಿಂತಿರೋದು ಆ ಥರ. ನಾವು ಹೋಗಿ ಕೇಳೋಕ್ಕಾಗಲ್ಲ ಈಗ ಅದು ಇದು ಅಂತ. ಎಲ್ಲ ಭಯನೇ ಇಲ್ವಲ್ಲ? ಇವ್ರು ಪೊಲೀಸ್ ಇಲ್ಲಿ ನಿಂತಿದ್ದಾರೆ. ಇಲ್ಲಿ ನೋಡಿ, ಇಲ್ಲೇ ನಿಂತಿದ್ದಾರೆ ಪೊಲೀಸವರು. ಅವ್ರು ನೋಡಿದ್ರೆ ಆ ಸೈಡ್ ಇದು ಮಾಡ್ತಾ ಇದ್ದಾರೆ. ಅಪ್ಪ ದೇವರೇ, ಏನಿದು ಅಂತ? ಯಾವುದಕ್ಕೂ ಹೆದರ್ತಾ ಇಲ್ಲ ಅವರು. ನಾನು ಈ ಜಾಕೆಟ್ ಹಾಕೊಂಡು ಅಂಡರ್ ಕವರ್ ಹತ್ರ ಬಂದು ಇಲ್ಲಿ ಫುಲ್ಲು ಸ್ವೆಟ್ಟಾಗಿ ನಿಂತಿದ್ದೀನಿ. ಎಲ್ಲ ಇಲ್ಲಿ ನೋಡಿ, ಇಲ್ಲಿ ಈ ಹುಡುಗರು ಇಲ್ಲಿ ನಿಂತಿರೋದು ಎಲ್ಲರೂ ಅವ್ರನ್ನೇ ನೋಡ್ತಾ ಇರೋದು. ಪ್ರತಿಯೊಬ್ಬರು ಅವರೇ. ಇದರಿಂದ ಎಷ್ಟು ಪ್ರಾಬ್ಲಮ್ ಆಗಬೇಡ. ಈ ಥರ ಮಾಡಿದ್ರೆ ಗೊತ್ತಾಗುತ್ತೆ ಗೈಸ್. ನಾವು ಇದನ್ನು ಸ್ವಲ್ಪ ಕವರ್ ಮಾಡೋಣ. ಬಟ್ ಈ ಥರ ಬ್ಲ್ಯಾಕ್ ಜಾಕೆಟ್ ಹಾಕೊಬಂದು ಈ ಥರ ಮಾಡಿದ್ರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಬ್ರೋ. ಅಲ್ಲ, ಇಲ್ಲಿ ಇವ್ರು ಈ ಥರನೇ ಯಾವಾಗಲೂ ನಿಂತರೆ ಮಾಮೂಲಿಗೆ ಈಗ ಮನೆಗೆ ಇಲ್ಲಾಂತ ಹೇಳಿದ್ರೆ ಆಫೀಸಿಗೆ ಅಲ್ಲಿಗೆಲ್ಲ ಹೋಗೋ ಹೆಣ್ಮಕ್ಳನ್ನ ಬೇರೆ ಜನ ಏನಂತ ತಿಳ್ಕೊತಾರೆ. ಅಲ್ಲ, ನಮ್ಮ ಕಣ್ಣಿಗೆ ಅವ್ರು ಏನಂತ ತಿಳ್ಕೊತಾರೆ? ನಾವೇನಂತ ತಿಳ್ಕೊಬೇಕು ಹೇಳಿ? ಆ ಥರ ಎಲ್ಲ ಬಂದು ನಿಂತರೆ. ಫಾರ್ ಎಕ್ಸಾಂಪಲ್ಲು ಅವ್ರು ನೋಡಿ ಏನು ಮಾಡ್ತಾ ಇರೋದು ಅಂತ ಹೇಳಿದ್ರೆ, ಈಗ ಅಲ್ಲಿ ಬಂದು ಆ ಥರ ನಿಂತಿದ್ದಾರಾ? ಈಗ ಅದೇ ನಾವು ಬೇರೆ ಹೆಣ್ಮಕ್ಳನ್ನ ನೋಡ್ತೀವಿ, ಬೇರೆ ಹೆಣ್ಮಕ್ಳನ್ನ ಇದು ಮಾಡಿದ್ರೆ ನಮ್ಮ ಕಣ್ಣಿಗೆ ಯಾವ ಥರ ಅನಿಸುತ್ತೆ ಹೇಳಿ? ಓ, ಇವ್ರು ಅದಕ್ಕೆ ನಿಂತಿರೋದು ಅಂತ ನಮಗೆ ಅನಿಸುತ್ತಲ್ಲ.
ಯಪ್ಪ ಈ ಥರ ನಿಜವಾಗ್ಲೂ ನಾನು ನೋಡಿಲ್ಲ ಗುರು, ಎಲ್ಲೂ ನೋಡಿಲ್ಲ. ಇಲ್ಲಿ ತನಕ ಪ್ರತಿಯೊಂದು ನಾನು ನೋಡಿಲ್ಲ ಎಲ್ಲಿದ್ರು. ನಾನು ಇವಾಗ ಇಲ್ಲಿಂದ ಮತ್ತೆ ನಾನು ಆ ಸೈಡಿಗೆ ಹೋಗ್ತೀನಿ. ನೋಡ್ತೀನಿ, ನೋಡೋಣ ಯಾವ ಥರ ಏನಾಗುತ್ತೆ ಅಂತ ನೋಡೋಣ. ಬಟ್ ಕ್ಯಾಮ್ರಾ ನೋಡ್ತಾರ ಗೊತ್ತಿಲ್ಲ. ಅಲ್ಲಿ ನೋಡಿ ಅಲ್ಲೆಲ್ಲ ನಿಂತಿದ್ದಾರಲ್ಲೆಲ್ಲ ಅವರೇ. ಅದೇ ಅರ್ಧ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿಂದ ಆ ಸೈಡಿಗೆ. ಕಾಣಿಸ್ತಾ ಇದೆ ಅನಿಸುತ್ತೆ. ಇವರೆಲ್ಲ ಅವರೇ ಗೈಸ್, ಇಲ್ಲೆಲ್ಲ ಏನು ನಿಂತಿದ್ದಾರೆ ಎಲ್ಲರೂ. ಇವರೆಲ್ಲ ಅವ್ರನ್ನ ನೋಡಿ ಹೆಂಗೆ ನೋಡ್ತವ್ರೆ. ಗೈಸ್ ಇವಾಗ ಇದು ಇನ್ನೊಂದು, ಇಲ್ಲಿ ಕ್ಯಾಮ್ರಾ ಇಲ್ಲಿ ಹೋಗೋದು ಬೇಡ, ಯಾಕೆಂದರೆ ಇಷ್ಟೊತ್ತಿಗೆ ಇನ್ಫಾರ್ಮ್ ಎಲ್ಲ ಆಗಿರುತ್ತೆ, ಯಾರೋ ಈ ಥರ ಬಂದಿದ್ದಾನೆ, ಈ ಥರ ಮಾಡ್ತಾ ಇದ್ದಾನೆ ಅಂತ. ಹೋಗೋದು ಸರಿಯಲ್ಲ ಅನ್ಕೋತೀನಿ. ಇದು ಏನಂತ ಹೇಳಿದ್ರೆ ಅಲ್ಲಿ ಪೊಲೀಸವ್ರು ಇದ್ದರೂ ಅವರು ಯಾರಿಗೂ ಹೆದರ್ತಾ ಇಲ್ಲ. ಗೈಸ್ ನೋಡಿದ್ರಲ್ಲ ಗೈಸ್, ಇದೇ ಇಲ್ಲಿ ನಡೀತಾ ಇರೋದು. ಪ್ರತಿ ಬಸ್ ಸ್ಟ್ಯಾಂಡಲ್ಲೂ ಈ ಅಂಡರ್ ಪಾಸಿಂಗ್ ಆಗಲಿ, ಆ ಸ್ಕೈ ವಾಕಲ್ಲಾಗಲಿ ಬರೀ ಇದೇ ದಂಧೆ ನಡೀತಾ ಇರೋದು. ಸೊ ನಾನು ಹೇಳೋದೇನು ಅಂತ ಹೇಳಿದ್ರೆ, ಇದು ಶೇರ್ ಮಾಡಿ ಈ ವಿಡಿಯೋ ಆದಷ್ಟು, ಮೇಲಿನ ಅಧಿಕಾರಿಗಳಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಚಾನಲ್ನ. ನಿಮಗೋಸ್ಕರ ನಾನು ಇಷ್ಟೆಲ್ಲ ಕಷ್ಟಪಟ್ಟು, ಏನಾಗುತ್ತೋ ಗೊತ್ತಿಲ್ಲ ಈ ವಿಡಿಯೋದಿಂದ, ಕಷ್ಟಪಟ್ಟು ನಾನು ವಿಡಿಯೋ ಮಾಡಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇದೇ ಥರ ನಿಮಗೆ ಬೆಂಗಳೂರಲ್ಲಿ ಏನೇನು ನಡೆಯುತ್ತೆ ಪ್ರತಿಯೊಂದು ರಾ ಫುಟೇಜಸ್ನ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಯಾವ ಥರ ಅಂತ, ಈ ಥರ ಹಿಡ್ಕೊಂಡು ಹೋಗಿ, ಅದು ಈ ಸೆಕೆಯಲ್ಲಿ ಜಾಕೆಟೆಲ್ಲ ಹಾಕ್ಕೊಂಡು ಹೋಗಿ ನಾನು ಮಾಡಿರೋದು. ಸೊ ಇಷ್ಟ ಆಗಿರುತ್ತೆ ಅನ್ಕೋತೀನಿ ವಿಡಿಯೋನ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್.